ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಗೆ. ಈ ಒಂದು ವಿಡಿಯೋ ಮೋಸ್ಟ್ ರೆಕಮೆಂಡೆಡ್ ಮತ್ತು ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಮತ್ತು ಸಾಕಷ್ಟು ಜನ ಕೇಳಿರುವಂಥ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದರೆ ಪ್ರತಿಯೊಬ್ಬರು ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ 2 lakh ಫಾರ್ 1 yearಗೆ ಸ್ಕಾಲರ್ಶಿಪ್ನ ತೊಗೋಬೋದು. ಖಂಡಿತ ನೋಡಿ, ನಾವು ಸಾಕಷ್ಟು ಜನಕ್ಕೆ ಅನ್ಕೋತೀವಿ ಇಷ್ಟೊಂದು ಅಮೌಂಟ್ ಬರುತ್ತಾ ಇಲ್ವಾ. ಯಾಕಂದರೆ ನಮಗೆ ಗೊತ್ತಿರೋದು ಜಸ್ಟ್ SSP ಜಸ್ಟ್ 20,000 ಸ್ಕಾಲರ್ಶಿಪ್ ಬರುತ್ತೆ ಅಷ್ಟೇ. ಮತ್ತು ಬೇರೆ ಒಂದು ಸ್ಕಾಲರ್ಶಿಪ್ ಮೇಲೆ ನಾವು ಬಿಲೀವ್ ಮಾಡಲ್ಲ. ನೋಡಿ, ಲಿಟ್ರಲಿ ಎಷ್ಟೋ ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ ಬಗ್ಗೆ ಗೊತ್ತೇ ಇರಲಿಲ್ಲ, ಎಷ್ಟೊಂದು ಇನ್ಫಾರ್ಮೇಷನ್ಸ್ ಗೊತ್ತಿಲ್ಲನೇ ಸ್ಕಾಲರ್ಶಿಪ್ನ ಮಿಸ್ ಮಾಡ್ಕೋತಿದ್ದಾರೆ. ಈ ವರ್ಷ ಎಸ್ಪೆಷಲಿ ಈ ವರ್ಷ ಕರ್ನಾಟಕದಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ತೊಗೊಂಡಿದ್ದಾರೆ. ಲೈವ್ ಪ್ರೂಫ್ ಸಮೇತ ತೋರಿಸ್ತೀನಿ. ಯಾಕಂದರೆ ಮೊದಲು ಪ್ರೀವಿಯಸ್ ಇಯರ್ಸ್ ಅಂದರೆ ಮೊದಲು ವರ್ಷಗಳಲ್ಲಿ ಸ್ಕಾಲರ್ಶಿಪ್ ಬಗ್ಗೆ ಯಾರು ಸ್ಟೂಡೆಂಟ್ಸ್ಗೆ ಈ ಥರ ಸ್ಕಾಲರ್ಶಿಪ್ ಇದೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಇರಲಿಲ್ಲ. ಯಾರು ಅಪ್ಲೈ ಮಾಡ್ತಿದ್ರು ಜಸ್ಟ್ ಒಂದು SSP ಒಂದು ಆಗ್ತಿದ್ರು. ಅದಕ್ಕೆ ಖಂಡಿತ 100% ಬರುತ್ತೆ ಅಂತ ಒಂದು ಗ್ಯಾರಂಟಿ ಮತ್ತು ಜೆನ್ಯೂನ್ ಸ್ಕಾಲರ್ಶಿಪ್ಪು. ಬೇರೆ ಒಂದು ಸ್ಕಾಲರ್ಶಿಪ್ ಮೇಲೆ ನಂಬಿಕೆನೇ ಇರಲಿಲ್ಲ. ಇದರಿಂದ ಯಾರು ಅಪ್ಲೈ ಮಾಡ್ತಿದ್ದಿಲ್ಲ. ಖಂಡಿತ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ನೋಡಿ 1.5 lakh ರೂಪಾಯಿ ಬೇಕಾದ್ರೆ ನಾನೇ ಲೈವಲ್ಲೇ ನಂದೇ ತೋರಿಸ್ತೀನಿ. ನಂದೇ ಬಂದಿರೋದು ಈ ಒಂದು ಸ್ಕಾಲರ್ಶಿಪ್ನ ಯಾವ ಡಾಕ್ಯುಮೆಂಟ್ಸು ಯಾರ್ಯಾರು ಅಪ್ಲೈ ಮಾಡ್ಬೋದು, ಯಾವ ಒಂದು ಸ್ಕಾಲರ್ಶಿಪ್ ಯಾರ್ಯಾರಿಗೆ ಬರುತ್ತೆ ಪ್ರತಿಯೊಂದು ಹೇಳ್ತೀನಿ. ಯಾಕಂದರೆ ಈ ಒಂದು ಸ್ಕಾಲರ್ಶಿಪ್ನ ಈಗ ಒಂದು ಡಿಗ್ರಿ ಸ್ಟೂಡೆಂಟ್ಸ್, ಯಾವುದೇ ಒಂದು ಓದ್ತಿರೋ ಒಂದು ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ ತುಂಬಾ ಡಿಪೆಂಡ್ ಆಗಿರ್ತಾರೆ. ಯಾಕಂದರೆ ಒಂದು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಎಷ್ಟು ರಿಕ್ವೈರ್ಡ್ ಆಗಿರುತ್ತೆ ಅಂದರೆ ಒಂದು ಕಾಲೇಜ್ ಫೀಸ್ಗೂ ಅದನ್ನೇ ಪೇ ಮಾಡೋ ರೇಂಜಲ್ಲಿ ಇರ್ತಾರೆ ಒಂದಿಷ್ಟು ಸ್ಟೂಡೆಂಟ್ಸು. ಮತ್ತು ಈಗ ಅಪ್ಪ ಅಮ್ಮನೇ ಕೇಳೋಕ್ಕಾಗಲ್ಲ. ಒಂದು ಡಿಗ್ರಿ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಈ ಥರ ಓದ್ತಿರೋಂಥ ಸ್ಟೂಡೆಂಟ್ಸ್ಗೆ ಮನೇಲಿ ಕೇಳಬೇಕಂದ್ರೆ ಸ್ಕಾಲರ್ಶಿಪ್ ಬರುತ್ತಲ್ವ, ಆ ಒಂದು ಸ್ಕಾಲರ್ಶಿಪ್ ಮೇಲೆ ತುಂಬ ಜನ ಡಿಪೆಂಡ್ ಆಗಿರ್ತಾರೆ. ಬನ್ನಿ ಲೈವಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ನನಗೆ ಬಂದಿರೋದು ಸಮೇತ ಮತ್ತು ನಿಮಗೆ ಯಾವ ಥರ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಏನೇನು ಟ್ರಿಕ್ಸು ಪ್ರತಿಯೊಂದು ವೀಡಿಯೋನ ನೋಡಿ ಅಂತ ಹೇಳ್ತೀನಿ. ನೋಡಿ, ನನಗೆ ಒಂದು ಸ್ಕಾಲರ್ಶಿಪ್ ಸೆಲೆಕ್ಟ್ ಆಯಿತು. ನಾನು ಅದನ್ನು ಬಂದಾಗಿಂದ ನಾನು ಸಾಕಷ್ಟು ಜನ ಕೇಳಿದೆ. ಈ ಒಂದು ಸ್ಕಾಲರ್ಶಿಪ್ ಈ ವರ್ಷ ನಾನು ಹಾಕಿರೋ ಒಂದು ಸ್ಕಾಲರ್ಶಿಪ್ಪು 90% ಕರ್ನಾಟಕ ಸ್ಟೂಡೆಂಟ್ಸ್ಗೆ ಸಿಕ್ಕಿದೆ. ರಿಸಲ್ಟ್ ಕೂಡ ಅದು ವೀಡಿಯೋ ಮಾಡಿ ತಿಳಿಸಿದ್ದೀನಿ. ನೋಡಿದ್ದು 2023 ನನಗೆ ಬಂತು. ನಾನು ಸಾಕಷ್ಟು ವೀಡಿಯೋ ಮಾಡಿ ತಿಳಿಸಿದ್ದೀನಿ. ಮತ್ತು ನಾನಂತ ಸಾಕಷ್ಟು ಕಂಟೆಂಟ್ ಕ್ರಿಯೇಟರ್ಸು ಈ ಒಂದು ಸ್ಕಾಲರ್ಶಿಪ್ ಮೇಲೆ ವೀಡಿಯೋ ಮಾಡಿ ತಿಳಿಸಿದ್ದಾರೆ. 90% ಸ್ಟೂಡೆಂಟ್ಸು ಹೇಳ್ತೀನಿ ನೋಡಿ, 90% ಕರ್ನಾಟಕ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ ಈ ವರ್ಷ. ಅದೇ ಥರ ಹೇಳ್ತೀನಿ, ಇನ್ನೂ ಸಾಕಷ್ಟು ಜನ ಸೆಲೆಕ್ಟ್ ಆಗಬೇಕು. ಬರೀ ಈ ಒಂದು ಸ್ಕಾಲರ್ಶಿಪ್ ಅಲ್ಲ, ನನಗೆ ನೋಡ್ಬೋದು ನೀವು 1.5 lakh ರೂಪಾಯಿ ಈ ಒಂದು ಸ್ಕಾಲರ್ಶಿಪ್ ಅದ ಕೊಟ್ಟಿದೆ. ಓಕೆನಾ, 50,000 ಅಂತ. ಇನ್ನೂ ಸಾಕಷ್ಟು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಯಾಕಂದರೆ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಈ ಒಂದು ಇದ್ರ ಬಗ್ಗೆ ಇನ್ಫಾರ್ಮೇಷನೇ ತಿಳಿದಿಲ್ಲ. ಬೇರೆ ಒಂದು ಸ್ಟೇಟರ್ ಅಪ್ಲೈ ಮಾಡ್ತಾರೆ, ಬೇರೆ ಒಂದು ಸ್ಟೂಡೆಂಟ್ಸ್ಗೆ ಬರ್ತಾರೆ. ಈ ಒಂದು ಕಂಪ್ನಿ ಯಾವ ಥರ ಅಂದರೆ ಒಂದಿಷ್ಟು ತಮ್ಮ ಒಂದು ಲಾಭದಲ್ಲಿ ಏನಿರುತ್ತೆ ನೋಡಿ ಹೇಳ್ತೀನಿ. ನೋಡಿ, ಯಾವುದೇ ಒಂದು ಸ್ಕಾಲರ್ಶಿಪ್ ಬರಲಿ, ಒಂದು ಕಂಪ್ನಿ ಏನಿರುತ್ತೆ ಅದರಲ್ಲಿ ಒಂದು 5% ಸ್ಕಾಲರ್ಶಿಪ್ ರೂಪದಲ್ಲಿ ಕೊಡಲೇಬೇಕಿರುತ್ತೆ, ಶೇರ್ ರೂಪದಲ್ಲಿ ಪ್ರತಿಯೊಂದು ಕಂಪ್ನಿ. ಅದಕ್ಕೋಸ್ಕರ ಎಲ್ಲರೂ ಅಪ್ಲೈ ಮಾಡಿ. ಓಕೆ, ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಮೇನ್ ವಿಡಿಯೋ. ಈಗ ಅದನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ನಮಗೆ ಯಾವ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಒಂದಿಷ್ಟು ಲೀಸ್ಟ್ ಮಾತ್ರ ಕೊಡ್ತೀನಿ ನಾನು. ಇನ್ನೂ ಸಾಕಷ್ಟು ಇದ್ದಾವೆ, ನಾನು ಒಂದಿಷ್ಟು ಲೀಸ್ಟ್ ಕೊಡ್ತೀನಿ. ಪ್ರೈಸ್ ಮನಿ ಅಂತ ಬರುತ್ತೆ. ಓಕೆನಾ, ಇದನ್ನು SC/ST ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು. ನಿಮ್ಮ ಒಂದಿಷ್ಟು ಪರ್ಸೆಂಟ್ 60% ಮೇಲೆ ಇದ್ದರೆ ನಿಮಗೆ ಪ್ರೈಸ್ ಮನಿ ಅನ್ನೋದು 100% ಖಂಡಿತ ಬರುತ್ತೆ. ಓಕೆ, ನಾನು ಅಪ್ಲೈ ಮಾಡ್ತೀರಾ. ಮತ್ತು ನೀವು ಏನಾದ್ರು SC/ST ಸ್ಟೂಡೆಂಟ್ಸ್ ಆದರೆ SSP ಬರುತ್ತೆ ನಿಮಗೆ. SSP ಬಂದ್ಬಿಟ್ಟು ಈ ವರ್ಷ SC/ST ಸ್ಟೂಡೆಂಟ್ಗೆ ಆದರೆ ನಿಮಗೆ ಏನಾದ್ರು ಇಂಜಿನಿಯರಿಂಗ್ ಗೊತ್ತಿದ್ರೆ 90,000, ಆಲ್ಮೋಸ್ಟ್ 88,000 ಅಂದರೆ 90,000 ಹತ್ರ ಬರುತ್ತೆ. ನೀವೇನಾದ್ರು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಆದರೆ 60,000 to 20,000 ಬರುತ್ತೆ. ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಹೋದರೆ ನಿಮಗೆ OBC ಸ್ಟೂಡೆಂಟ್ಸ್ ಅಂದರೆ 20,000 ಹತ್ರ ಬರುತ್ತೆ. ಮತ್ತು NSP ಬಂದ್ಬಿಟ್ಟು ಮೊದಲು ಮೈನಾರಿಟಿ ಸ್ಟೂಡೆಂಟ್ಸ್ ಕೊಡ್ತಿದ್ರು. ಈ ವರ್ಷ SSP ಜೊತೆ ಮರ್ಜ್ ಆಗಿರೋದ್ರೆ OBC ಸ್ಟೂಡೆಂಟ್ಸ್ಗೆ ಸ್ವಲ್ಪ ಸಿಗೋದು ಕಡಿಮೆ. ಯಾಕಂದರೆ ಇದು ಅಂದರೆ ಮೆರಿಟ್ ಲೀಸ್ಟಲ್ಲಿ ಕೊಡ್ತಾ ಹೋಗ್ತಾರೆ. ಓಕೆನಾ, ಇದು NSP ಬಿಟ್ಟಾಗಿ. ನೆಕ್ಸ್ಟ್ ನಿಮಗೆ ಏನಾದರೂ KLWB ಅಂದರೆ ನೀವು ಏನಾದರೂ ಕಾರ್ಮಿಕ ಕಟ್ಟಡ ಇಲಾಖೆಯಲ್ಲಿ ಬಂದ್ಬಿಟ್ಟು ನೋಡಿ, ಇದು ಲೇಬರ್ ಕಾರ್ಡಲ್ಲಿ ಬರುವಂಥ ಸ್ಕಾಲರ್ಶಿಪ್ಪು ಮೊದಲು 30,000 ಬರ್ತಿದೆ, ಈ ವರ್ಷ 10,000 ಬರ್ತಿದೆ ಫಸ್ಟ್ ಸ್ಟೂಡೆಂಟ್ಸ್ಗೆ. ಬಟ್ ಈಗ ಒಂದು ಸ್ಟೂಡೆಂಟ್ಸ್ಗೆ 10,000 ಕೊಡ್ತಿದ್ದಾರೆ. ನೆಕ್ಸ್ಟ್ SKDRDB ಅಂದರೆ ಇದು ನಿಮ್ಮ ಧರ್ಮಸ್ಥಳ ಸಂಘದಲ್ಲಿ ಪ್ರತಿ ತಿಂಗಳು 1,000 ಅಂತೆ. ನೀವು ಅದರಲ್ಲಿ ಯಾರೋ ಒಬ್ಬರು ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಈ ಒಂದು ಧರ್ಮಸ್ಥಳದಲ್ಲಿ ಒಬ್ಬರು ಯಾರು ಕೆಲಸ ಮಾಡೋರಿದ್ದರೆ ಪ್ರತಿ ತಿಂಗಳು 1,000 ಅಂತ. ನಿಮಗೆ 12 ತಿಂಗಳು 1 ವರ್ಷ ಪೂರ್ತಿ 12,000 ಬರುತ್ತೆ. ಪ್ರತಿ ಮಂತು ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ನಿಮಗೆ PSP ಅಂತಂದರೆ ನಿಮಗೆ ಟಾಟಾ ಪಂಕ್ ಸ್ಕಾಲರ್ಶಿಪ್. ಇದ್ರ ಬಗ್ಗೆ ವೀಡಿಯೋ ಮಾಡಿ ಕೂಡ ತಿಳಿಸಿದ್ದೀನಿ. ಬೇಕಾದ್ರೆ ನಿಮಗೆ ಇದು ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ. ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಟಾಟಾ ಸ್ಕಾಲರ್ಶಿಪ್ ಅಂತ ಅದನ್ನು ಖಂಡಿತ ನೀಟಾಗಿ ವೀಡಿಯೋ ಮಾಡಿ ಇನ್ನೊಂದು ಸರಿ ತಿಳಿಸ್ತೀನಿ. ಈ ಮಂತ್ ಎಂಡ್ವರೆಗಿದೆ, ಹೋಗಿ ಅಪ್ಲೈ ಮಾಡಿ ಈ ಒಂದು ಟಾಟಾ ಸ್ಕಾಲರ್ಶಿಪ್ನ. ಮತ್ತು SDFC ನೋಡಿ, ಇದೇ ಬಂದಿರೋ ಸ್ಕಾಲರ್ಶಿಪ್ನಾಗೆ ಇದು ಮೊದಲು ಬಡಿತಾ ಕದಂಬ ಅಂತ ಇತ್ತು. ಈ ಸರಿ ಇದು SDFC ECS ಪರಿವರ್ತನೆ ಅಂತಂದು ಆಲ್ಮೋಸ್ಟ್ ನಿಮ್ಮ ಒಂದು ಯಾವೊಂದು ಡಿಗ್ರಿ ಓದ್ತಿದ್ರೆ ಅದ್ರ ಮೇಲೆ ನಿಮಗೆ ಪ್ರೈಸ್ ಕೊಡ್ತಾ ಹೋಗ್ತಾರೆ. ನಾನು ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನನಗೆ 50,000 ಕೊಡ್ತಾ ಹೋಗಿದ್ರೆ, ನೀವು ಏನಾದರೂ PG ಸ್ಟೂಡೆಂಟ್ಸ್ ಇದೆ 75,000, 1 lakh ನಿಮ್ಮ ಒಂದು ಡಿಗ್ರಿಗೆ ಎಷ್ಟು ಬೇಕೋ ಅಷ್ಟು ಅಮೌಂಟು ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ನಿಮಗೆ LIC ಸ್ಕಾಲರ್ಶಿಪ್ ಅಂದರೆ ಬರುತ್ತೆ. ಈ ಒಂದು ಸ್ಕಾಲರ್ಶಿಪ್ ಕೂಡ ಅಪ್ಲೈ ಮಾಡಿ. ಈ ಥರ ತುಂಬಾ ನೋಡಿ, ನಿಮಗೆ ಒಂದು ಟ್ರಿಕ್ ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಏನಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ ಮೇಲೆ ಯಾವುದೇ ಒಂದು ಸ್ಕಾಲರ್ಶಿಪ್ ಇರಲಿ, ಬೇಕಾದ್ರೆ ಲಿಂಕ್ ಎಲ್ಲಿ ಸಿಗುತ್ತೆ ನಿಮಗೆ, ಲಿಂಕ್ಗಳು ಇಲ್ಲೇ ಸಿಗುತ್ತೆ. ಓಕೆ, ಲೈವಲ್ಲಿ ತೋರಿಸ್ತೀನಿ ನೋಡಿ. ನಿಮ್ಮದು SSP ಪೋಸ್ಟ್ ಮೆಟ್ರಿಕ್ ಎಲ್ಲ ಲಿಂಕ್ಗಳು ಸಿಗ್ತವೆ. ನೀವು ಯಾವ ಥರ ಲಿಂಕ್ ಹುಡುಕಬೇಕಂದ್ರೆ ಸುಮ್ಮನೆ ಜಸ್ಟ್ ಈಗ ಜವಾಹರ್ಲಾಲ್ ನೆಹರು ಒಬ್ಬರು ನೆನೆಸ್ಕೊಳ್ತಾ ಅವ್ರ ಮೇಲೆ ಒಂದು ಸ್ಕಾಲರ್ಶಿಪ್ ಇದೆ. ನೆಕ್ಸ್ಟ್ ಈಗ PM ಮೋದಿ ಸ್ಕಾಲರ್ಶಿಪ್ ಅಂದರೆ ನೋಡಿ, ಅವ್ರ ಹೆಸರಲ್ಲೇ ಒಂದು ಸ್ಕಾಲರ್ಶಿಪ್ ಇದೆ. ಪ್ರತಿಯೊಂದರಲ್ಲಿ ಸ್ಕಾಲರ್ಶಿಪ್ ಇದೆ. ಯಾಕಂದರೆ ಅವ್ರಿಗೆ 5% ಕೊಡಲೇಬೇಕು. ಅದನ್ನು ಸ್ಕಾಲರ್ಶಿಪ್ ರೂಪದಲ್ಲಿ ಕೊಡಬೇಕು. ಯಾಕಂದ್ರೆ ಸಾಕಷ್ಟು ಜನಕ್ಕೆ ಇದ್ರ ಅವೇರ್ನೆಸ್ ಇಲ್ಲ, ಹಂಗೆ ಬಿಡ್ತಾರೆ. ಬೇರೆ ಒಂದು ಸ್ಟೂಡೆಂಟ್ಸ್ಗೆ ಇನ್ಫಾರ್ಮೇಷನ್ ಗೊತ್ತಿರೋರು ಆ ಒಂದು ಬೇರೆ ಒಂದು ಸ್ಟೇಟರ್ ತೊಗೊಂಡು ಹೋಗ್ತಿದ್ದಾರೆ. ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಇದ್ರ
ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ನಿಮಗೆ ಟೈಮ್ ಇದ್ದಾಗ ನೋಡಿ, ಒಂದು 5 ಮಿನಿಟ್ಸ್ ಆಗುತ್ತೆ, ಒಂದು ಸರಿ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೋಕ್ಕೆ ಟೈಮ್ ಆಗುತ್ತೆ. ಯಾಕೆನಾ ಈ ಒಂದಿಷ್ಟು ಡಾಕ್ಯುಮೆಂಟ್ಸ್ನ ರಿಕ್ವೈರ್ಡ್ ಆಗಿರುತ್ತೆ. ಒಂದಿಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ನೆಕ್ಸ್ಟ್ ಒಂದು 2-3-5 ಮಿನಿಟ್ಸಲ್ಲಿ ನಿಮಗೆ ಅಪ್ಲೈ ಮಾಡ್ತಾ ಹೋಗಿ ಅಮೌಂಟ್ ಬರ್ತಾ ಹೋಗುತ್ತೆ. ಓಕೆನಾ, ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ ಎಲ್ಲ ಒಂದು ಸ್ಕಾಲರ್ಶಿಪ್ಗೆ ಮಿನಿಮಮ್ ಇಷ್ಟು ಡಾಕ್ಯುಮೆಂಟ್ಸ್ ಬರಲೇಬೇಕು, ಅಂದರೆ ಇರಲೇಬೇಕಾಗಿರುತ್ತೆ. ಯಾವುದಪ್ಪ ಅಂದರೆ ಮಾರ್ಕ್ಸ್ ಶೀಟು, ನಿಮ್ಮದು SSLC, PUC, ಡಿಗ್ರಿದು. ಅಂದರೆ ಡಿಗ್ರಿದು ನಿಮಗೆ ಸೆಮ್ ವೈಸ್, ಅಂದರೆ ಪ್ರೀವಿಯಸ್ ಅಪ್ಡೇಟೆಡ್ ರಿಸಲ್ಟ್. ಈಗ ನೀವೇನಾದರೂ ಎಕ್ಸಾಂಪಲ್ ನೀವು ಏನಾದರೂ ಸೆಕೆಂಡ್ ಸೆಮ್ ಇದ್ದರೆ ಫಸ್ಟ್ ಸೆಮ್ಮು, 5th ಸೆಮ್ ಇದ್ದರೆ 4th ಸೆಮ್ದು, 7th ಸೆಮ್ ಇದ್ದರೆ 6th ಸೆಮ್ ರಿಸಲ್ಟ್ವರೆಗೂ ನಿಮ್ಮ ಒಂದು ಮಾರ್ಕ್ಸ್ ಶೀಟ್ನ ತೊಗೊಂಡಿರಿ. ಓಕೆನಾ, SSLC PUC ಕಂಪಲ್ಸರಿ. ಓಕೆನಾ, ನೀವು PUC ಇದ್ದರೆ PUC ಇಟ್ಕೊಂಡಿರಿ, SLC ಇದ್ದರೆ SLC ಇದು. ನೆಕ್ಸ್ಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಬ್ಯಾಂಕ್, ಅದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟು, ಬ್ಯಾಂಕ್ ಪಾಸ್ಬುಕ್ ಬೇಕಾಗಿರುತ್ತೆ. ಯಾಕಂದರೆ ನಿಮ್ಮ ಅಮೌಂಟ್ ಅದಕ್ಕೆ ಹಾಕಬೇಕಾಗಿರುತ್ತೆ. ನೆಕ್ಸ್ಟ್ ನಿಮಗೆ ಇನ್ಕಮ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಪ್ರೂಫ್ ಆಫ್ ಅಡ್ರೆಸ್ ಇದ್ರೆ ನಡೀತದೆ. ನೆಕ್ಸ್ಟು ಸ್ಟಡಿ ಸರ್ಟಿಫಿಕೇಟು, ಬೊನಿಫೈಡ್ ಸರ್ಟಿಫಿಕೇಟು, ಇಲ್ಲ ಆಧಾರ್ ಕಾರ್ಡು, ಇಲ್ಲ ವೋಟರ್ ID, ಇಲ್ಲ ಡ್ರೈವಿಂಗ್ ಲೈಸೆನ್ಸ್, ಇಷ್ಟರಲ್ಲಿ ಯಾವುದೋ ಒಂದು ಇದ್ರ ನಡೀತದೆ. ಡಿಸಬಿಲಿಟಿ ಸ್ಟೂಡೆಂಟ್ಸ್ ಇದ್ದರೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಇಟ್ಕೊಂಡಿರಿ. ನೆಕ್ಸ್ಟ್ ನಿಮ್ಮದು BPL ಕಾರ್ಡ್ ಇದ್ದರೂ ಕೂಡ BPL ಕಾರ್ಡ್ ಇಟ್ಕೊಂಡಿರಿ. ನಿಮ್ಮ ಅದು ಅಂದರೆ BPL ಕಾರ್ಡ್, ರೇಷನ್ ಕಾರ್ಡ್, ಎರಡು ಒಂದಿನ. ಇಷ್ಟು ನಿಮಗೆ ಡಾಕ್ಯುಮೆಂಟ್ಸು ಒಂದು ಸಾರಿ ರೆಡಿ ಮಾಡಿ ಇಟ್ಕೋಕ್ಕೆ ತೊಂದರೆ ಆಗುತ್ತೆ. ಯಾಕಂದರೆ ಬೊನಿಫೈಡ್ ಸರ್ಟಿಫಿಕೇಟ್ ನಿಮ್ಮ ಒಂದು ಪ್ರಿನ್ಸಿಪಲ್ ಸೈನ್ ಹಾಕ್ಸ್ಕೊಂಡು ಅವೆಲ್ಲ ಫಿಲ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊತಾರೆ. ನೀವು ಒನ್ ಟೈಮ್ಗೆ ಇದು ಕಷ್ಟನೇ. ಓಕೆನಾ, ನಾನು ನಿಜ ಒಪ್ಕೋತೀನಿ, ಅಗ್ರಿ. ಬಟ್ ನೀವು ಒಂದು ಸರಿ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಏನಾದರೂ PDF ಎಲ್ಲ ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡು ನಿಮ್ಮ ಫೋನಲ್ಲಿ ಇಟ್ಕೊಂಡಿದ್ದಂದ್ರೆ ನಿಮ್ಗೆ ಅಪ್ಲೋಡ್ ಮಾಡೋಕೆ ಏನಾಗುತ್ತೆ, ಜಸ್ಟ್ ಸರ್ಚ್ ಮಾಡೋದು ಯಾವುದೇ ಒಂದು ಸ್ಕಾಲರ್ಶಿಪ್ಲಿ 1-2 ಮಿನಿಟ್ಸಲ್ಲಿ, ವಿತಿನ್ 2 ಮಿನಿಟ್ಸಲ್ಲಿ ಎಲ್ಲ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಆದರೆ ಮಾಡ್ಬೋದಾಗಿರುತ್ತೆ. ಓಕೆನಾ, ಇದರಲ್ಲಿರೋ ಯಾವುದೇ ಒಂದೇ ಒಂದು ಸ್ಕಾಲರ್ಶಿಪ್ನ ಮಿಸ್ ಮಾಡೋಕೋಬೇಡಿ. ಇವನ್ ನಂದೇ ಒಂದು ಸ್ಕಾಲರ್ಶಿಪ್ಪಲ್ಲಿ ನೋಡ್ಬೋದು, ನಿಮಗೆ 50,000 ಬಂದಿದೆ. ಈ ಥರ ಎಲ್ಲ ಒಂದು ಸ್ಟೂಡೆಂಟ್ಸ್ ನಿಮ್ಮ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ, ಯಾವುದೇ ಕಾರಣಕ್ಕೆ ಯಾವ ಒಂದು ಸ್ಟೂಡೆಂಟ್ಸ್ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ನಿಮ್ಮ ಒಂದು ಏನೇ ಒಂದು ಸ್ಕಾಲರ್ಶಿಪ್ಗೆ ರಿಲೇಟೆಡ್ ಯಾವುದೇ ಒಂದು ಡೌಟ್ಸ್ ಇದ್ದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ನಿಮಗೆ ಡೆಡಿಕೇಟ್ ಆಗಿ ವಿಡಿಯೋ ತಿಳಿಸ್ತೀನಿ ಅಂತ ಹೇಳ್ತಾ, ಈ ವಿಡಿಯೋದಿಂದ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಅಂತ ಚಾನಲ್ಗೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಈ ಒಂದು ಇನ್ಫಾರ್ಮೇಷನ್ ತಿಳಿ ಅಂತ. ಟೇಕ್ ಕೇರ್ ಗಾಯ್ಸ್. ಹಾಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತಿಲ್ಲ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗುತ್ತಾ. ಲವ್ ಯು ಗಾಯ್ಸ್, ಟಾಟಾ, ಬಾಯ್ ಬಾಯ್.